ಹಾಯ್ ಫ್ರೆಂಡ್ಸ್, ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ನನ್ನ ಫೇವ್ರೆಟ್ ಸ್ಥಳ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನೋಡಿ ಹೇಗಿದೆ ವೆದರು, ಚೆನ್ನಾಗಿದೆ. ಬೆಟ್ಟ ಎಲ್ಲ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ. ಇಲ್ಲಿ ಈ ನಮ್ಮ ಹಸ್ಬೆಂಡು ನೋಡಿ ಹೆಂಗೆ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಯಾಕಪ್ಪ ಹಿಂಗೆ ಹೋಗ್ತಾ ಇದ್ದಾರೆ ಅಂದರೆ ಕ್ಲಿಪ್ಪಿಂಗ್ ತೊಗೊಂಡ್ವಿ ಒಂದು. ಯಾಕಪ್ಪ ಹಂಗೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಮಮ್ಮಿ ಬಸ್ ಇಳಿದಾಗ ಏನೋ ಸಡನ್ನಾಗಿ ಮಿಸ್ ಆಯಿತು. ಅದನ್ನೇ ಹುಡುಕ್ತಾ ಅವ್ರ ಅರ್ಜೆಂಟಾಗಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲೋ ಹೋಗಲ್ಲ, ಸಿಗ್ತಾರೆ. ಸಿಕ್ಕಿದ್ರು ಕೂಡ ತೊಂದರೆ ಏನಿರಲಿಲ್ಲ. ಅವ್ರಿಗೂ ಗೊತ್ತಿತ್ತು ಸಿಗ್ತಾರೆ ಅಂತ, ನಮಗೂ ಗೊತ್ತಿತ್ತು. ಬಟ್ ಏನು ತಪ್ಪಿಸ್ಕೊಳ್ಳಲ್ಲ. ಅವರು ತಪ್ಪಿಸ್ಕೊಂಡ್ರು ಫೋನಿದೆ, ಫೋನು ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಫೋನು ನಂಬರ್ ಇದು ಅವ್ರ ಹತ್ರ, ಅಲ್ಲಿ ಫೋನ್ ಮಾಡ್ತಾರೆ, ತೊಂದರೆ ಇಲ್ಲ. ಅದು ಎಲ್ಲೋಯ್ತು ಅಂತ ಅದು ಗೊತ್ತಾಯಿತು. ಒಳಗಡೆ ಎಂಟ್ರಿ ಆದ್ವಿ. ಆದರೆ ದೇವರು ದರ್ಶನ ಬಾಕ್ಲಾಗಿತ್ತು. ಕಾಯ್ಬೇಕು, ಒಳಗಡೆ ಹೋಗಿ ಕೂತಿದ್ವಿ. ಎಲ್ಲೋದ್ರಪ್ಪ ಅದು ಯಾಕೆ ಈ ರೀತಿ ಸರಿಯಾಗಿದೆ ಕ್ಯಾಮ್ರಾ ಅನ್ಕೊಂಡು ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಆಗಿರೋ ಪಂಚು ಅವ್ರ ಅಕ್ಕ ಮಿಸ್ ಆಗಿದ್ದಾರೆ, ಅವ್ರ ಅಮ್ಮ ಮಿಸ್ ಆಗಿದ್ದಾರೆ ಅಂತ ಬೇಜಾರಾಗಿದ್ದಾರೆ ಪಂಚಾಕ್ಷರಿ ಅವರು. ಹಾಯ್ ಪ್ರಜು. ಪಿಂಕು ಹಾಯ್. ನೋಡಿ ನಮ್ಮ ಪಿಂಕನ ತುಂಬ ಗುಡ್ ಆ್ಯಂಡ್ ಸ್ಟಡಿ ಆಗಿದ್ದಾಳೆ. ಹಾಯ್ ಸಮು. ಅವಳು ಸುಸ್ತಾಗಿ ಹೋಗಿದ್ದಾಳೆ. ಸರಿ ಆಯಿತು. ಊಟಕ್ಕೆ ಹೋದ್ಮೇಲೆ ಆರಾಮ ಸಿಗ್ಬೋದು. ತಾಯಿನ ಕ್ಲೋಸ್ ಆಗ್ಬಿಟ್ಟು ದರ್ಶನ ಆಯಿತು. ನೋಡಿ ಅವ್ರ ಅಜ್ಜಿ ಹೆಂಗೆ ಕೆತ್ತುತ್ತಾ ಇದ್ದಾಳೆ ನೋಡಿ. ಅವ್ರ ಅಜ್ಜಿ ನೋಡಿ ಸಿಕ್ಕಿದ್ರು. ಇನ್ನೂ ದೇವ್ರ ದರ್ಶನ ಆಗಿಲ್ಲ, ದೇವ್ರ ದರ್ಶನ ಮಾಡಬೇಕಿತ್ತು. ಕೂತ್ಕೊಂಡು ಸಿಕ್ಕಿದ್ರು ಅಂದ್ಕೊಂಡು ಎಲ್ಲೋಗಿದ್ದು ಏನಂತ ಮಾತಾಡ್ತಾ ಇದ್ವಿ. ನೋಡಿ ಎಂಥ ಷಷ್ಠಿಯಾಗಿ ಒಂದು ತಿಂಗಳಿಗೆ ಹಬ್ಬ ಇತ್ತಲ್ಲ, ಫಂಕ್ಷನ್ ಇತ್ತಲ್ಲ, ಫಂಕ್ಷನ್ಗೆ ಅಲ್ಲೆಲ್ಲ ಡೆಕೋರೇಷನ್ ಮಾಡಿದರು. ಹಾಗೆ ಇಲ್ಲಿ ಯಾರು ಬಂದಿದ್ದಾರೆ ಗೊತ್ತಾ? ಇಲ್ಲಿ ರಕ್ಷಿತಾ ಬಂದಿದ್ದಾರೆ. ರಕ್ಷಿತಾ ಫಿಲಮ್ ಆ್ಯಕ್ಟರ್ ನಟಿ ರಕ್ಷಿತಾ ಅವರು ಬಂದಿದ್ದು. ಅವ್ರನ್ನ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಪೂಜೆ ಮಾಡಿಸ್ತಾಯಿದ್ರು ಅವರು. ಅದು ಇವಾಗ ರಿಲೀಸ್ ಆಗಿದೆ ನೋಡಿ. ಯಾವುದಪ್ಪ ಅದು? ಆದಿ ಸುಬ್ರಹ್ಮಣ್ಯ. ತುಂಬ ಚೆನ್ನಾಗಿತ್ತು ಎಲ್ಲ ಲೊಕೇಶನ್. ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಆಯಿತು. ಇಲ್ಲಿ ನೆಕ್ಸ್ಟ್ ಹುತ್ತ ಇರುತ್ತಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಬೇರುಗಳು. ಇಲ್ಲಿ ಪೂಜಾ ಸಾಮಾನು, ಪುಟ್ಟ ಬೆಳ್ಳಿ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದಾರೆ. ಬಟ್ ಹೋದ ಕಡೆ ತುಂಬ ರೈಟನ್ನು ಹೇಳ್ತಾರೆ ಅನ್ನಿಸ್ತು ನನಗೆ. ಏಕೆಂದರೆ ಆರಾಮಾಗಿ ಬೈ ಮಾಡ್ಕೋಬೋದು, ಎಲ್ಲ ಕಡೆ ಸಿಗುತ್ತೆ. ಬಟ್
ಈ ಪ್ರೇಕ್ಷಣೀಯ ಸ್ಥಳ ಅಂತ ಇದ್ದಾಗ ಅಲ್ಲಿ ತುಂಬ ಕಾಸ್ಟ್ಲಿ ಹೇಳ್ತಾರೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾವು ಮೈಸೂರಲ್ಲೇ ಆರಾಮಾಗಿ ಸಿಗುತ್ತೆ ಅಲ್ಲ, ಅದೇ ಬಜೆಟಿಗೆ ಸಿಗುತ್ತೆ. ಕಡಿಮೆ ಅನ್ನೋದು ಏನೂ ಇಲ್ಲ, ಅಲ್ಲಿ ಇನ್ನೂ ಹೆಚ್ಚಾಗೇ ಇತ್ತು. ಹೀಗಾಗಿ ಊಟ ಮಾಡ್ದಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬೆಟ್ಟ. ಸೂಪರ್ ಆಗಿದೆ ನೋಡಿ. ಈಗ ಅರ್ಧ ಗಂಟೆ ಆಯ್ತಲ್ಲ ಊಟ ಮಾಡಿ, ಅವಳು ನಾವೆಲ್ಲ ಊಟ ಮಾಡಿ ಅರ್ಧ ಗಂಟೆ ಆಯಿತು. ಮತ್ತೆ ಹೊಟ್ಟೆ ಹಸಿ ಅಂತ ಇದೆ. ನೋಡೋಣ, ದೇವ್ರ ದರ್ಶನ ಮುಗಿಸ್ಕೊಂಬರೋಣ. ನೋಡಿ ಇಲ್ಲಿ ಹುತ್ತ ಇದೆ, ಮತ್ತು ಅಲ್ಲಿ ಕವಲೆ ಇದೆ. ಕವಲೆ ಅಲ್ವಾ ಪಂಚು? ನೋಡಿ ಇಲ್ಲಿ ಕವಲೆ ಇದೆ. ಇಲ್ಲಿ ಕಲ್ಲು ಕಟ್ತಾರೆ, ಮನೆ ಕಟ್ಟೋ ಅಂಥವ್ರು ಎಲ್ಲ ಇಷ್ಟ ಇರೋ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ಕಲ್ಲು ಕಟ್ಬಿಟ್ಟು ಹೋಗ್ತಾರೆ. ಕಲ್ಲು ಕಟ್ಟಿದ್ರೆ ನಾವು ಕೂಡ ಮನೆ ಕಟ್ತೀವಿ ಅನ್ನೋದು ಪಾಲಿಕೆ ನಂಬಿಕೆ. ಬಟ್ ಅದು ಆಗುತ್ತೆ, ನಿಜ. ನೀರು ಎಷ್ಟಿದೆ ನೋಡೋಣ. ಅಲ್ಲೆಲ್ಲ ಕಟ್ಟಿದ್ದಾರೆ, ಅಲ್ಲಿ ಬ್ರಿಡ್ಜ್ ಇದತ್ರ. ಹೌದು, ಅವುಗಳು ಇರ್ತವೆ ಇಲ್ಲಿ. ಹುಷಾರಾಗಿ ಹೋಗಬೇಕು. ಏನೂ ಮಾಡಲ್ಲ, ಬಟ್ ಭಯ ಇದೆ. ನೋಡಿ ಯಾರೋ ಕಟ್ಟಿದ್ದಾರೆ. ಹಾಂ, ಕಟ್ಬೋದು. ನಾನು ಲಾಸ್ಟ್ ಟೈಮ್ ಕಟ್ಟಿದ್ದೆ. ಮಟ್ಟ ಕುತ್ಕೊಳ್ಳೋದು ರೆಡಿ ಕೊಟ್ಟಿದ್ರು. ಕಲ್ಲು ಕಟ್ಟಡವನ್ನು ಕಟ್ಟಿದ್ವಿ. ನಂತರ ನಮ್ಮ ಮನೆ ನಿರ್ವಿಘ್ನವಾಗಲಿ ಅಂತ ನಾವು ಊರಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಕಲ್ಲನ್ನು ಕಟ್ಟಿದ್ವಿ. ಚೆನ್ನಾಗಿ ಕೂರ್ತು ಕೂಡ ಅದು. ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಕಟ್ಟಿದ್ವಿ ನಾವು. ಅವುಗಳಿರುತ್ತೆ ಒಳಗಡೆ, ತೊಂದರೆ ಏನಿಲ್ಲ. ಬಟ್ ಹುಷಾರಾಗಿ ಕಟ್ಟೋದು ಒಳ್ಳೆಯದು. ನಾವು ಕಟ್ಟಿದ್ವಿ ನೋಡಿ, ಕಾಣಿಸ್ತಾ ಇದೆಯಾ? ಅದೇ ನಾವು ಕಟ್ಟಿರೋ ಅಂಥದ್ದು. ಮೈನ್ ಅಲ್ಲೇ ಇದ್ದಿತ್ತು. ಪವರ್ ಜನರೇಟ್ ಕೊಟ್ಟಿದ್ವಾ? ಅವ್ರನ್ನ ಮುಂದಕ್ಕೆ ತಗೋಬಂದು ಪಾರ್ಕು ತುಂಬ ಚೆನ್ನಾಗಿದೆ. ಇದೆ ದೇವಸ್ಥಾನ. ನೋಡಿ ಎಷ್ಟು ಜನ ಕಲ್ಲು ಕಟ್ಟಿದ್ದಾರೆ. ಎಲ್ಲ ಎಷ್ಟು ಜನ ಮನೆ ಕಟ್ಟಬೇಕು ಅಂತ ಕಲ್ಲು ಕಟ್ಟಿ ಹೋಗಿದ್ದಾರೆ ನೋಡಿ. ನೋಡಿ ಇಲ್ಲೂ ಒಂದು ಸ್ವಲ್ಪ ಆಟ ಆಡ್ಕೊಂಡು ಇಲ್ಲೂ ಒಂದು ಹೌದು ಆವಿರುತ್ತೆ ಅಂತ ಹೇಳಿದ್ನಲ್ಲ. ನೋಡು ಒಂದು ಕಾಣಿಸುತ್ತೆ. ಕಟ್ಟಿ
ಕಾಣಿಸ್ತಾ ಇದೆ. ಇಲ್ಲ ಹಾವು ಅಂತಿದ್ರು, ಬಟ್ ಅದು ಹಾವಲ್ಲ, ಬಾ ತೋರಿಸ್ತೀನಿ, ಏನು ಮಾಡಲ್ಲ, ಮೀನು ಅಂತ ಬರುತ್ತೆ, ಅದು ಇರುತ್ತೆ ಸಹಜವಾಗಿ. ಶಾಕಾದ್ರು ಹಾವು ಹಾವು ಅಂತ, ಬಟ್ ನಾನು ಇರಬಹುದು ಅಂತಾನೆ ಅನ್ಕೊಂಡಿದ್ದೆ. ಬಟ್ಟೆ ಕಾಣ್ತೈತಲ್ಲ ಅಲ್ಲಿ ಬಾಯ್ ಬಿಡ್ತದ ನೋಡಿ, ಬಾಯ್ ಬಿಡ್ತದೆ. ಎಸ್ ಮೀನು, ಅಯ್ಯೋ ಹಾವು ಮೀನದು. ನೋಡಿ ನೋಡಿ ಹೆಂಗ್ ಹೋಗ್ತಾ ಇದ್ದಾರೆ, ಈ ಕಡೆ ಹೋಗಿ. ಫುಲ್ ಒದ್ದಾಗ ಹೋದ್ಲು ಅವಳಂತೂ. ಕೊನೆಗೆ ಯಾವುದೋ ಕಟ್ಟಿದ್ರು, ಕೊನೆಗೆ ಕಟ್ಟಿ ವಾಪಸ್ ಬರೋದಿಗೆ ಫುಲ್ಲು ಅದೇ ಕಲ್ಲೇ ಜಾರಿ, ಕಾಲು ಜಾರಿ ಫುಲ್ ಒದ್ದೆ ಆಗಿ ಬಂದ್ಲು ಅವಳು. ನಿಧಾನ ನಿಧಾನ. ಎಲ್ಲ ನೋಡಿ ನೋಡಿ ಅವಳ ಆಟನ ನೋಡಿ, ಕಟ್ಬಿಟ್ಟು ಬಂದ್ರು. ಅದೇ ಕಪ್ಪ ಸಾಕು, ನಮ್ಮ ಚಿಕ್ಕವಳಿಗಿಂತ ನನಗೆ ದೊಡ್ಡವಳಿಗಿದ್ದೆ ಸಾಕಾಗೋಗುತ್ತೆ. ನೋಡಿ ಪೂರ್ತಿ ಒದ್ದೆಯಾಗೋದು ನೋಡಿ, ಡ್ರೆಸ್ಸು ಇಲ್ಲ ಇಲ್ಲಿ, ಫುಲ್ ಒದ್ದೆಯಾಗೋದು. ಅದೇನೋ ದೇವ್ರ ಇದೆ ಏನೋ, ಫುಲ್ಲು ಒದ್ದೆ. ಸ್ನಾನ ಮಾಡ್ಕೊಂಡು ಇನ್ನೊಮ್ಮೆ ಆಮೇಲೆ ದೇವ್ರ ದರ್ಶನ ಮಾಡೋದು ಅಂತಲೇ ಹೇಳ್ಬೋದು. ಓಕೆ, ಫೈನಲಿ ದೇವ್ರ ದರ್ಶನ ಎಲ್ಲ ಮುಗೀತು. ಇಲ್ಲಿ ಪಾರ್ಕ್ ಇದೆ, ಪಾರ್ಕ್ ಹತ್ರ ಬಂದ್ವಿ. ಚೆನ್ನಾಗಿದೆ, ಒಂದು ಅದ್ಭುತವಾಗಿದೆ. ಹಾಗಾಗಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಚೆನ್ನಾಗಿತ್ತು. ಹಸಿರು ವಾತಾವರಣ, ಒಂಥರ ಮಳೆ ಬಂದು ನಿಂತೋದು ಅಂತ ನಿಂತಾಗ ಹೆಂಗಿರುತ್ತೆ ವಾತಾವರಣ, ಅದೇ ರೀತಿ ಇತ್ತು. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫೈನಲಿ ಎಲ್ಲ ಮುಗೀತು. ಹಾಗೆ ಫೋಟೋ ಕ್ಲಿಪ್ಪಿಂಗ್ನ ತೊಗೊಂಡು ಈ ಒಂದು ಉತ್ತಮವಾದ ಟ್ರಿಪ್ಪನ್ನ ಉತ್ತಮವಾಗಿ ಮುಗಿಸಿ, ಚೆನ್ನಾಗಿ ಇತ್ತು, ಮುಗಿಸಿದ್ವಿ. ಓಕೆ ಫ್ರೆಂಡ್ಸ್, ಇನ್ ದ ನೆಕ್ಸ್ಟ್ ಬ್ಲಾಗ್ ಮುಗಿಸಿ ಮನೆ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಚೆನ್ನಾಗಿ ದರ್ಶನ ಎಲ್ಲ ಮುಗಿತ್ತು, ಪ್ರಸಾದ ಕೂಡ ಸೇರಿಸಿದ್ವಿ. ಹಾಗೆ ಸಂಜೆ ನೈಟ್ ಟ್ರೈನ್ ಇತ್ತು ಸುಬ್ರಹ್ಮಣ್ಯದಿಂದ, ಸುಬ್ರಹ್ಮಣ್ಯ ಟು ಮೈಸೂರು ಟ್ರೈನ್ನ ಕಾಯ್ತಾ ಇತ್ತು. ಟ್ರೈನು ಸೀಟ್ ಸಿಗುತ್ತಾ ಇಲ್ವ ಅಂತ ಗೊತ್ತಿರಲಿಲ್ಲ, ಸಿಕ್ತು. ಕೊನೆಗೆ ಸಿಕ್ಕಿ ಮೈಸೂರಲ್ಲಿ ಬಂದು ಇಳಿದ್ವಿ. ಫೈನಲಿ ಮೈಸೂರು ರೀಚ್ ಆದ್ವಿ. ಮೈಸೂರು ರೀಚ್ ಆಗಿ ನಮ್ಮೂರಿಗೆ ನಾವು ಬಂದ್ವಿ. ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.